ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಚನ್ನಪಟ್ಟಣದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇವತ್ತು ಮೊದಲನೆಯ ಉಪಚುನಾವಣೆ ಸಭೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನೋಡೋಣ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತೇಳಿ. ಸರ್, ಒಂದಷ್ಟು JDSನ ಮುಖಂಡರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇರೋಂಥದ್ದು, ಅಂದರೆ ಯೋಗೇಶ್ವರ್ಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಸಭೆಯನ್ನು ಮಾಡ್ತಾ ಇರೋಂಥದ್ದು, ಅದ್ರ ಬಗ್ಗೆ ಇಡೀ ತಾಲೂಕಿನಲ್ಲಿ ಭಾಳಷ್ಟು ಕಡೆ ನನ್ನನ್ನು ಬೆಂಬಲಿಸಿ JDSನ ಮುಖಂಡರುಗಳು ಇವತ್ತು ಸಭೆಯನ್ನು ಮಾಡ್ತಾಯಿದ್ದಾರೆ. ನನಗೂ ಕೂಡ ವೈಯಕ್ತಿಕವಾಗಿ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಕೂಡ ಅವರ ನಾಯಕರಿಗೆ ಒತ್ತಡವನ್ನು ತರತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನೂ ಕೂಡ ಇವತ್ತು ಸಭೆ ಕರೆದಿದ್ದರು. ನಾನು ಹೋಗಿ ಈಗ ಸಭೆ ಮುಗಿಸ್ಕೊಂಡು ಬಂದೆ. ಅವರು ಕುಮಾರಸ್ವಾಮಿಯವ್ರ ಹತ್ರ ನಾವು ಚರ್ಚೆ ಮಾಡ್ತೀವಿ, ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನನಗೆ ತಾಕೀತು ಮಾಡಿದ್ದಾರೆ. ನಾನು ನಾಯಕರ ಹತ್ರ ಮಾತಾಡಿ, ನಮ್ಮ ಪಕ್ಷದ ವರಿಷ್ಠರು ಅವರು ಕೂತ್ಕೊಂಡು ಮಾತಾಡಲಿ, ಮುಂದಿನ ತೀರ್ಮಾನ ರಾಜ್ಯ ನಾಯಕರು ತಗೊಳ್ತಾರೆ ಅಂತ ಹೇಳಿದ್ದೀನಿ. ಅದು ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನೇನು ಚರ್ಚೆ ಮಾಡಿದ್ದೀನಿ ಅಂತ ಏನು ಹೇಳಿಲ್ಲ. ಇವತ್ತು ತಾಲೂಕಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಪಕ್ಷಾತೀತವಾಗಿ ತಾಲೂಕಿನ ಜನ ಸಾರ್ವಜನಿಕರು ನನ್ನನ್ನು ಮತ್ತೆ ಈ ಕ್ಷೇತ್ರದ ಶಾಸಕನಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ. JDSನ ಮುಖಂಡರುಗಳೇ ಸಭೆ ಮಾಡಿದ್ಮೇಲೆ ನಂದೇನು ವಿಚಾರ ಇದೆ, JDSನ ವರಿಷ್ಠರು ತೀರ್ಮಾನ ಮಾಡಲಿ ಏನು ಅಂತೇಳಿ. ಕುಮಾರಸ್ವಾಮಿ ಅವರು ಹೇಳಬೇಕು ಅಂತ ಹೇಳಿದರೆ ಮಾಧ್ಯಮದ ಮುಂದೆ ಬಂದು ಹೇಳಲಿ ಅಂತ, ಆದರೆ ರಾಜ್ಯದಲ್ಲಿದ್ದರೂ ಕೂಡ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಯಾವುದೇ ರೀತಿ ಇಲ್ಲ. ಕುಮಾರಸ್ವಾಮಿ ಅವರು ಶನಿವಾರ ಭಾನುವಾರ ಬರ್ಬೋದು, ಅವರು ದೆಹಲಿಯಿಂದ ಬಂದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಈಗ ನಮ್ಮ ತಾಲೂಕಿನ JDSನ ಮುಖಂಡರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ, ನಾಳೆ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ವಿಶ್ವಾಸ ಇದೆ ಸರ್ ಕುಮಾರಸ್ವಾಮಿ ಅವರು ನಿಮಗೆ ಟಿಕೆಟ್ ಕೊಡಿಸ್ತಾರೆ? ನಮ್ದೆಲ್ಲ ರೀ, ಈಗ ನಮ್ಮದು NDA ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, BJP JDS ಒಟ್ಟಿಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಪಾತ್ರ ಅದರಲ್ಲಿ ಭಾಳ ಹಿರಿದಾಗಿದೆ. ನನ್ನ ವಿಶ್ವಾಸ ನನಗೆ ವಿಶ್ವಾಸ ಇದ್ದೇ ಇದೆ, ನಾನು ಸಿಗುತ್ತೆ ಅಂತೇಳಿ. ಆದರೆ ನಮ್ಮ ಇದೊಂದು ಈಗ ಎರಡು ಪಕ್ಷಗಳಲ್ಲೂ ಇದು ಚರ್ಚೆ ಆಗಬೇಕು, ತೀರ್ಮಾನ ಆಗಬೇಕು. ಮೊದಲನೇ ದಿವಸ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಬಂದವರೇ ಚರ್ಚೆ ಆಗ್ತದೆ. ಸರ್, ಈಗ ಟಿಕೆಟ್ ತಗೊಳ್ಳೋಕೆ ಯಾಕೆಷ್ಟು ಹೋರಾಟ ಮಾಡಬೇಕು ಅಂತ ಹೇಳಿ? ನಂದೇನು ಹೋರಾಟ ಇಲ್ಲ ರೀ, ಇದೆಲ್ಲ ಪ್ರಕ್ರಿಯೆಗಳು ಆಗಲೇಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮುಖಾಂತರನೇ ಭಾಳಷ್ಟು ವಿಚಾರಗಳು ಬೆಳಕಿಗೆ ಬರ್ತವೆ. ಚರ್ಚೆ ಆಗಲಿ, ನೋಡೋಣ ಮುಂದೆ. ಗೊತ್ತಿಲ್ಲ. ಈಗ JDSನ ಮುಖಂಡರುಗಳಿಗೆ JDSಯಿಂದ ಸ್ಪರ್ಧೆ ಮಾಡಲಿ ಅನ್ನೋ ಮನೋಭಾವ ಇರ್ತದೆ. BJP ಮುಖಂಡರುಗಳಿಗೆ ನಮ್ಮ ಪಕ್ಷದಲ್ಲಿ ನಾವು ಮೊದಲಿಂದ ಕೆಲಸ ಮಾಡ್ಕೊಂಬಂದಿದ್ರಿ, ನಮ್ಮ ಚಿಹ್ನೆಯಲ್ಲಿ ಮಾಡಿ ಅಂತ ಇವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲನೂ ನಮ್ಮ ಪಕ್ಷದ ಎರಡು ಪಕ್ಷದ ಮುಖಂಡರುಗಳು ಕುಳಿತು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಯಾವುದೇ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.